ಏನು ಹೇಳಿದೆ ತಾತ ನೀನು? ಹಿಂಗೆ ಕೌಂಟ್ರ್ ಹೊಡಿತಾನೆ ತಾತ ಇವನು. ಆ ಸರ್ಕಾರಕ್ಕೆ ಹೇಳ್ತಾರೆ, ಏನಂತ ಹೇಳ್ತಿದ್ರೆ ಗೊತ್ತಾ? ಇವ ಪಿ ಎಮ್ಮು ಏನಾದರೂ ಒಂದು ಪ್ರಾಬ್ಲಮ್ ಆದರೆ ಮೊದಲು ಇಲ್ಲಿಂದ ಎತ್ತಂಗಡಿ ಆಗ್ಬಿಡ್ತಾನೆ. ಎಲ್ಲರೂ ಹೇಳ್ತೀರಿ ಚಹಾ ಮಾಡ್ದೆ ಬಂದ ಚಹಾ ಮಾಡ್ದವನು ಇಲ್ಲಿ ನಮ್ಮ ಜಮಾದ ನೋಡ್ತಾ ಇಲ್ಲ, ಏನೇ ಆಗತೈತಿ ಇಲ್ಲಿ ಅಂಥೇಳಿ ಒಂದು ಕೂಡ ಏನು ಮಾಡೋದೇ ಇಲ್ಲ. ತೊಗೊಂಡು ಏನು ಮಾಡೋಣ ಅಂತ ಪಿ ಎಮ್ನ ಅಂಥೇಳಿ ಮೋದಿಗೆ ಎರ್ರ ಬಿರ್ರಿ ಉಯ್ಯಾಗತ್ತಾನ. ಸರಿಯಾಗಿ ರೋಸ್ಟು ಟ್ರೋಲು ಈ ಅಜ್ಜನ ಕೈಯಲ್ಲಿ ಎಲ್ಲ ಆಗ್ಬಿಟ್ಟೈತಿ. ಏನು ಹೇಳ್ತಾರೆ ಗೊತ್ತಾ ಅವನು? ಇನ್ನೊಂದು ಮಾತು, ಪೊಲೀಸರು ಅಲ್ಲಿ ನೀಟ್ ಎಕ್ಸಾಮ್ ಇರ್ತದೆ. ಸೊ ಅವರು ಕೂಡ ಅಲ್ಲಿ ಡ್ಯೂಟಿ ಮಾಡ್ತಿರ್ತಾರೆ ಎಕ್ಸಾಮ್ ದಿನದಲ್ಲೇ. ಸೊ ದಿನದಲ್ಲೇ ಡ್ಯೂಟಿ ಮಾಡೋ ಒಂದು ಸಂದರ್ಭದೊಳಗೆ ಈ ಒಬ್ಬ ಅಜ್ಜ ಅವ್ರನ್ನೆಲ್ಲ ನೋಡಿಬಿಟ್ಟು ಏನು ಹೇಳ್ತಾರಂದರೆ, ಇವರು ಕೂಡ ಪೊಲೀಸವರು, ಇವ್ರಿಗೂ ಕೂಡ ಮಕ್ಕಳಿದ್ದಾರೆ, ಇವ್ರ ಮಕ್ಕಳು ಎಕ್ಸಾಮಲ್ಲಿ ಬರಿತಾ ಇದ್ದಾರೆ, ಎಕ್ಸಾಮಲ್ಲಿ ಅಟೆಂಡ್ ಆಗಿದ್ದಾರೆ, ಇವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಇವರಿಗೆ ಮೇಲ್ನವರು ಹಾಕಿರೋ ಒಂದು ಜವಾಬ್ದಾರಿನ ನಿಭಾಯಿಸೋಕೆ ಇವ್ರ ಕೈಲೂ ಕೂಡ ಕೆಲವನ್ನ ಅನ್ಯಾಯಗಳನ್ನ ತಡೆಯೋ ಶಕ್ತಿ ಇವ್ರ ಹತ್ರ ದೇವ್ರು ಕೊಟ್ಟಿಲ್ಲ. ಆ ಅನ್ಯಾಯಗಳನ್ನು ನೋಡ್ಕೊಂಡು ಶಕ್ತಿ ದೇವ್ರು ನಮ್ಮ ಹತ್ರನೂ ಕೊಟ್ಟಿಲ್ಲ. ಸೊ ಎಲ್ಲವೂ ಕೂಡ ಯಾರ ಅಧೀನದೊಳಗೂ ಇಲ್ಲ, ಎಲ್ಲರೂ ಕೂಡ ಒಬ್ಬೊಬ್ಬರ ಅಧೀನದೊಳಗೆ ಅದಾರಿಲ್ಲೇ. ಯಾರೂ ಕೂಡ ಖುಲೆ ಪಬ್ಲಿಕ್ ಒಳಗಾಯಿತು, ನಮ್ಮ ಒಂದು ಸ್ವ ಇಚ್ಛೆಯಿಂದ ಆಯಿತು, ಉಸಿರು ತೊಗೊಳಕ್ಕಾಗತ್ತಿಲ್ಲ. ಇಂಥ ಒಂದು ಉಸಿರುಗಟ್ಟಿಸೋ ಒಂದು ಪರಿಸ್ಥಿತಿ ಐತಿ ಇಲ್ಲಿ. ಇಂಥ ಪರಿಸ್ಥಿತಿ ಒಳಗೆ ಮತ್ತೆ ಹೊಳ್ಳಪಾಸ ನಿಮ್ಮಲ್ಲಿರೋ ಒಂದು ನೀಟ್ ಎಕ್ಸಾಮಿಗೆ ಒಬ್ಬ ವ್ಯಕ್ತಿ ಬರಲಿಲ್ಲ ಅಂತ ಹೇಳಿಬಿಟ್ಟು ನೀವು ಆಚೆ ಕಡೆ ಹಾಕ್ತಿರಲ್ಲ, ಇದು ಯಾವ ಮಟ್ಟಿಗೆ ನ್ಯಾಯ? ಅದೇ ದೊಡ್ಡ ಅಧಿಕಾರ ಮಕ್ಕಳು ಏನಾದ್ರು ಈ ರೀತಿ ಆಗಿದ್ರೆ, ಇದೇ ರೀತಿ ಮಾಡ್ತಿದ್ರ ನೀವು ಅಂತ ಹೇಳಿ ಇಡೀ ಸರ್ಕಾರಕ್ಕೆ ಒಬ್ಬ ವ್ಯಕ್ತಿ ದ ಮೇನ್ ಲೀಡರ್ ಆಗಿ ನಿಂತಿದ್ದಾನೆ. ಇವಾಗ ನಾನು ಯಾವುದು ಜೋಧ್ಪುರ್ ಯಾವುದಪ್ಪ ಬಿಹಾರದೊಳಗೆ ಆಗಿರೋ ಒಂದು ಇನ್ಸಿಡೆಂಟ್ ನಿಮಗೆಲ್ಲರಿಗೂ ಗೊತ್ತಿದೆ. ಆ ಹುಡುಗ ನೋಡ್ರಿ ಇಡೀ ದೇಶಕ್ಕೋಸ್ಕರ ಹೋರಾಡ್ದ, ಕೊನೆಗೆ ಅವನ ಜೀವನನೇ ತೆಗೆದ್ಬಿಟ್ರು. ಸರ್ಕಾರಕ್ಕೆ ಏನು ಗೊತ್ತಾ, ನೀವು ಏನಕ್ಕೆ ಪ್ರಶ್ನೆ ಮಾಡ್ತೀರಿ? ಆ ಹುಡುಗ ಇಡೀ ಜನಕ್ಕೋಸ್ಕರ, ಇಡೀ ಗ್ರಾಮಕ್ಕೋಸ್ಕರ ಹೋರಾಟ ಮಾಡಿದ್ನರಿ. ಕೊನೆಗೆ ಅವನ ಪ್ರಾಣನೇ ಉಳಿಲಿಲ್ಲ. ಅದೇ ನೋಡಿ ನಸೀಬ್ ಹೆಂಗೈತಂದರೆ, ನೀವೇನೇ ಇಲ್ಲಪ್ಪ ನಮಗೆ ಪ್ರಾಬ್ಲಮ್ ಐತಿ ಅಂತೇಳಿ ತೊಗೊಂಡು ಹೋದರೆ ಪ್ರಾಬ್ಲಮನ್ನೇನಕ್ಕೆ ತೊಗೊಂಡ್ಬಿಡ್ತೀಯ? ಏನಾದರೂ ಫಂಡ್ಸ್ ಐತಾ, ಏನಾದ್ರು ರೊಕ್ಕ ಕೊಡ್ತೀಯಾ, ಅದನ್ನು ಕೊಡು ಅಂತೇಳಿ ಹೇಳೋ ಜನ ಅಲ್ಲಿ. ಸೊ ಇಂತಹ ಒಂದು ಚೌಕಟ್ಟಿನೊಳಗೆ ಜನನೂ ಕೂಡ ಮಾತೆತ್ತಿದ್ರೆ ಉಸಿರು ನಿಲ್ಲಿಸ್ತಾರನ್ನೋ ಪರಿಸ್ಥಿತಿಯೊಳಗೆ ಭಯದಿಂದ ಲೈಫನ್ನು ಲೀಡ್ ಮಾಡುವಂತಹ ನೆಸೆಸಿಟಿ ಐತಿಲ್ಲೇ. ಸೊ ಇಂತಹ ಒಂದು ಸಿಚುವೇಶನ್ಸ್ ಒಳಗೆ ಯಾರೂ ಕೂಡ ಧ್ವನಿ ಎತ್ತಿಲ್ಲ. ಇವಾಗ ನೋಡ್ರಿ, ಆ ಒಂದು ಬಿಹಾರದಲ್ಲಿ ಆದಂತಹ ಸ್ಟೋರಿಗೆ ಅವ ಯಾವಾಗ ಡೆತ್ ಆದ್ನು ಅವಾಗೆಲ್ಲರೂ ಧ್ವನಿ ಎತ್ತಕತ್ತಾರ, ಅವನನ್ನು ಸಪೋರ್ಟ್ ಮಾಡತ್ತಾರ. ಅದೇ ಅವನ ಜೀವಂತ ಇದ್ದಾಗ ಅವನಿಗೆ ಇಷ್ಟು ಸಪೋರ್ಟ್ ಸಿಕ್ಕಿದ್ರೆ ಅವ ಇಷ್ಟೊತ್ತಿಗೆ ಸಾಯ್ತಾ ಇರಲಿಲ್ಲ ರೀ. ಎಲ್ಲವೂ ಕೂಡ ಯೋಚನೆ ಮಾಡಿದ್ರೆ ಒಂದು ಅನಿಸ್ತೈತಿ, ಎಲ್ಲರೂ ಇದ್ದರೆ ಮಾತ್ರ ಅಂತ ಹೇಳಿಬಿಟ್ಟು ಇಲ್ಲಿ ಎಕ್ಯುರೇಟಾಗಿ ತೋರ್ಸಕತ್ತೈತಿ. ಯಾವುದೂ ಕೂಡ ಶಾಶ್ವತ ಅಲ್ಲ. ನೀವು ಸತ್ತ ಮೇಲೆ ಮಾಡೋ ಕೆಲಸ ಇದ್ದಾಗ ಮಾಡಿದ್ರೆ ಅಟ್ಲೀಸ್ಟ್ ಆ ಮನುಷ್ಯ ಸಾಯೋಗಾರು ನೆಮ್ಮದಿಯಿಂದ ಸಾಯ್ತಾನೆ.